ಬಾಗಲಕೋಟೆ ಕ್ಷೇತ್ರದ ಫಲಿತಾಂಶ ಹೊರಬಿದ್ದ ತಕ್ಷಣ ರಾಜಕೀಯ ವಲಯದಲ್ಲಿ ಒಂದೇ ಮಾತು ಸದ್ದು ಮಾಡ್ತಿದೆ. ಇದು ವಿರೋಧ ಪಕ್ಷದ ಗೆಲುವಿಗಿಂತಲೂ ಸ್ವಪಕ್ಷದ ಸೋಲು. ಅಂದ್ರೆ ಬಿಜೆಪಿ ಸೋಲಿಗೆ ಕಾಂಗ್ರೆಸ್ ಅಬ್ಬರಕ್ಕಿಂತ ತಮ್ಮದೇ ನಾಯಕರ ಮಾತುಗಳೇ ದೊಡ್ಡ ಕಾರಣವಾಗ್ಬಿಟ್ವೋ ಅನ್ನೋ ಚರ್ಚೆ ಈಗ ಜೋರಾಗಿದೆ. ಸುಲಭವಾಗಿ ಗೆಲ್ಬಹುದಾಗಿದ್ದ ಕ್ಷೇತ್ರದಲ್ಲಿ ಕಮಲ ಮಕಾಡೆ ಮಲಗಿದ್ರೆ ಅದರ ಹಿಂದಿನ ಕಥೆ ಸಾಕಷ್ಟು ಕಹಿಯಾಗಿದೆಯಂತೆ. ಪ್ರಚಾರದ ಸಮಯದಲ್ಲಿ ನಾಯಕರು ಬಳಸುವ ಭಾಷೆ, ಅವರ ಧೋರಣೆ ಇವು ಸಾಮಾನ್ಯವಾಗಿ ಮತದಾರರ ಮನಸ್ಸಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತವೆ. ಬಾಗಲಕೋಟೆಯಲ್ಲಿ ಅದೇ ಆಗಿದೆಯೋ ಅನ್ನೋ ಅನುಮಾನಗಳು ಹೆಚ್ಚಾಗಿವೆ. ಸಿಸಿ ಪಾಟೀಲ್ ಅವರ ಟೂರ್ ಅನ್ನೋ ಪದ ಬಳಕೆ, ಇದರಿಂದ ಕುರುಬ ಸಮುದಾಯದವರು ದೂರ ಹೋದ್ರು ಅನ್ನೋ ಮಾತು ಕೇಳಿಬರ್ತಾ ಇದೆ. ಜೊತೆಗೆ ಗಡ್ಡದವರನ್ನ ಸೋಲಿಸಬೇಕು ಅನ್ನೋ ಮಾತು ಕೂಡ ಮತ್ತೊಂದು ಸಮುದಾಯದವರನ್ನ ಕೆರಳಿಸಿದೆ. ಒಟ್ಟಾರೆ ಒಂದೇ ಸಮಯದಲ್ಲಿ ಎರಡು ಸಮುದಾಯಗಳನ್ನ ಕೆರಳಿಸಿವೆ ಅನ್ನೋ ಮಾತು ಸ್ಥಳೀಯವಾಗಿ ಕೇಳಿಬರ್ತಿದೆ. ರಾಜಕೀಯದಲ್ಲಿ ಒಂದು ಸಮುದಾಯದ ವಿರುದ್ಧ ನೇರ ಅಥವಾ ಪರೋಕ್ಷವಾಗಿ ಮಾತನಾಡಿದ್ರೆ ಅದು ತಕ್ಷಣ ರಿಯಾಕ್ಷನ್ ಕೊಡುತ್ತದೆ. ಇಲ್ಲಿ ಕೂಡ ಅದೇ ಆಗಿದೆಯಂತೆ. ಕುರುಬ ಸಮುದಾಯದ ಮತಗಳು ನಿರ್ಣಾಯಕವಾಗಿದ್ದ ಕ್ಷೇತ್ರದಲ್ಲಿ ಆ ಮಾತುಗಳನ್ನ ಛಿದ್ರ ಮಾಡಿವೆ ಅನ್ನೋ ಅಭಿಪ್ರಾಯ ಇದೆ. ಅಲ್ಪಸಂಖ್ಯಾತ ಮತಗಳು ಕೂಡ ಈ ಹೇಳಿಕೆಗಳಿಂದ ದೂರ ಸರಿದವೋ ಅನ್ನೋ ಲೆಕ್ಕಾಚಾರ ಕೇಳಿಬರ್ತಿದೆ. ಇದಕ್ಕಿಂತ ಹೆಚ್ಚು ಹೊಡೆತ ಕೊಟ್ಟದ್ದು ಪ್ರತಾಪ್ ಸಿಂಹ ಅವರ ಹೇಳಿಕೆ ಅಂತ ಹೇಳಲಾಗ್ತಿದೆ. ಸಿದ್ದರಾಮಯ್ಯ ಅವರನ್ನ ಉದ್ದೇಶಿಸಿ ಮಾಡಿದ ವೈಯಕ್ತಿಕ ನಿಂದನೆ ತುದಿ ಕಟ್ ಮಾಡಿಸಿಕೊಳ್ಳಲಿ ಅನ್ನೋ ಮಾತು ಸಾಮಾನ್ಯ ರಾಜಕೀಯ ಟೀಕೆ ಅಲ್ಲ. ಅದು ಒಂದು ಸಮುದಾಯದ ಗೌರವಕ್ಕೆ ಧಕ್ಕೆ ತಂದಂತಾಯ್ತು ಅನ್ನೋ ಭಾವನೆ ಹುಟ್ಟಿದ್ರೆ ಅಲ್ಲಿ ಮತಗಳು ಸರಿಯೋದು ಸಹಜ. ರಾಜಕೀಯದಲ್ಲಿ ಕೆಲವೊಮ್ಮೆ ಒಂದು ವಾಕ್ಯವೇ ಸಂಪೂರ್ಣ ಸಮೀಕರಣ ಬದಲಾಯಿಸುತ್ತದೆ. ಇಲ್ಲಿ ಕೂಡ ಅದೇ ಆಗಿದೆಯಂತೆ. ಒಗ್ಗಟ್ಟಾಗಿ ಕಾಂಗ್ರೆಸ್ ಕಡೆಗೆ ಮತಗಳು ಶಿಫ್ಟ್ ಆಗಿದೆಯಂತೆ ಅನ್ನೋ ವಿಶ್ಲೇಷಣೆ ಕೇಳಿಬರ್ತಿದೆ. ಇನ್ನೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವರ್ತನೆ ಕೂಡ ಬಿಜೆಪಿಗೆ ಒಳಗಿನಿಂದಲೇ ಹೊಡೆತ ನೀಡಿದಂತಾಗಿದೆ. ಸ್ವಪಕ್ಷದ ನಾಯಕರನ್ನೇ ಸಾರ್ವಜನಿಕವಾಗಿ ಟೀಕಿಸುವುದು, ಸೋತವರು ಇಲ್ಲಿಗೆ ಮತ ಕೇಳಲು ಬಂದಿದ್ದಾರೆ ಅಂತ ಹೇಳೋದು, ಇವು ಕಾರ್ಯಕರ್ತರಿಗೂ ಮತದಾರರಿಗೂ ತಪ್ಪು ಸಂದೇಶ ಕೊಡುತ್ತದೆ. ಪಕ್ಷದ ಒಳಗೆ ಒಗ್ಗಟ್ಟು ಇಲ್ಲ ಅನ್ನೋ ಭಾವನೆ ಬಂದ್ರೆ ಮತದಾರರು ಅಲ್ಲಿ ನಂಬಿಕೆ ಕಳೆದುಕೊಳ್ತಾರೆ. ಮೇಲಾಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಯತ್ನಾಳ್ ತೋರಿದ ಕಿಡಿ ಲಿಂಗಾಯತ ಮತಗಳ ಮೇಲೆ ಪರಿಣಾಮ ಬೀರಿದಂತಾಗಿದೆ ಅನ್ನೋ ಮಾತು ಕೂಡ ಕೇಳಿಬರ್ತಿದೆ. ಲಿಂಗಾಯತ ಸಮುದಾಯ ಬಿಜೆಪಿ ಬೆನ್ನೆಲುಬು ಅನ್ನೋದು ಗೊತ್ತಿರುವ ವಿಚಾರ. ಅಲ್ಲಿ ಸಣ್ಣ ಮಟ್ಟಿನ ಅಸಮಾಧಾನ ಬಂದ್ರೂ ಅದು ದೊಡ್ಡ ಪರಿಣಾಮ ಕೊಡಬಹುದು. ಸಾಮಾನ್ಯವಾಗಿ ಆಡಳಿತದಲ್ಲಿರುವ ಪಕ್ಷಕ್ಕೆ ಒಂದು ರೀತಿಯ ಇನರ್ಸಿಯಾ ಬೆಂಬಲ ಇರ್ತದೆ. ಜನರಿಗೆ ಇದ್ದವರನ್ನೇ ಮುಂದುವರಿಸೋಣ ಅನ್ನೋ ಮನಸ್ಥಿತಿ ಇರೋದು ಸಾಮಾನ್ಯ. ವಿಶೇಷವಾಗಿ ಅಭಿವೃದ್ಧಿ ಕೆಲಸಗಳು, ಯೋಜನೆಗಳು ಕಾಣಿಸ್ಕೊಂಡ್ರೆ ಆಡಳಿತ ಪಕ್ಷಕ್ಕೆ ಮತಗಳು ಸುಲಭವಾಗಿ ಸೇರುತ್ತವೆ. ಬಾಗಲಕೋಟೆಯಂತಹ ಕ್ಷೇತ್ರದಲ್ಲೂ ಅದೇ ನಿರೀಕ್ಷೆ ಇತ್ತು. ಆದರೆ ಇಲ್ಲಿ ಅದೇ ಪ್ರಯೋಜನ ಸಿಗದೇ ಹೋಗಿದ್ದು, ಪ್ರಚಾರದ ವೇಳೆ ನಡೆದ ಈ ರೀತಿಯ ಹೇಳಿಕೆಗಳು ಸಿಗಬೇಕಿದ್ದಕ್ಕಿದ್ದ ಬೆಂಬಲವನ್ನೇ ಕತ್ತರಿಸಿದಂತಾಗಿದೆ ಅನ್ನೋ ಮಾತು ಕೇಳಿಬರುತ್ತದೆ. ಅಂದ್ರೆ ಸಹಜವಾಗಿ ಬರಬೇಕಿದ್ದ ಡಿಫಾಲ್ಟ್ ಮತಗಳೇ ಕೈತಪ್ಪಿದಂತೆ. ಪ್ರಚಾರದ ಸಮಯದಲ್ಲಿ ಈ ರೀತಿಯ ತೀವ್ರ ಅಥವಾ ಅವಮಾನಕಾರಿ ಹೇಳಿಕೆಗಳು ಏನ್ ಮಾಡ್ತವೆ ಅಂದ್ರೆ ಅವು ಮತದಾರರ ಭಾವನೆಗೆ ನೇರವಾಗಿ ಹೊಡೆತ ಕೊಡ್ತವೆ. ರಾಜಕೀಯ ಚರ್ಚೆ, ನೀತಿಗಳ ಬಗ್ಗೆ ಇದ್ರೆ ಜನ ಯೋಚಿಸಿ ಮತ ಹಾಕ್ತಾರೆ. ಆದರೆ ವ್ಯಕ್ತಿ ಅಥವಾ ಸಮುದಾಯದ ಬಗ್ಗೆ ಕಠಿಣವಾಗಿ ಮಾತನಾಡಿದ್ರೆ ಅದು ಭಾವನಾತ್ಮಕ ಮತದಾನಕ್ಕೆ ಕಾರಣವಾಗುತ್ತದೆ. ಆಗ ಲಾಜಿಕ್ ಹಿಂತೆಗೆದು ರಿಯಾಕ್ಷನ್ ಮುಂದೆ ಬರುತ್ತದೆ. ಬಾಗಲಕೋಟೆಯಲ್ಲಿ ಅದೇ ಸಂಭವಿಸಿದೆ ಅನ್ನೋ ಅಂದಾಜು ಇದೆ. ಯತ್ನಾಳ್ ವಿಚಾರಕ್ಕೆ ಬಂದ್ರೆ ಅವರ ಮುಂದಿನ ರಾಜಕೀಯ ನಡೆ ಬಗ್ಗೆ ಈಗ ದೊಡ್ಡ ಕುತೂಹಲ ಇದೆ. ಅವರು ಹೊಸ ಪಕ್ಷ ಕಟ್ತಾರಾ ಅಥವಾ ಮತ್ತೆ ಬಿಜೆಪಿಯೊಳಗೆ ಸೇರ್ತಾರಾ ಅನ್ನೋ ಪ್ರಶ್ನೆ ರಾಜಕೀಯ ವಲಯದಲ್ಲಿ ತಿರುಗ್ತಿದೆ. ಯತ್ನಾಳ್ ಅವರಿಗೆ ಸ್ವತಂತ್ರ ಶಕ್ತಿ ಇದೆ. ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅವರದೇ ಫಾಲೋಯಿಂಗ್ ಇದೆ. ಆದರೂ ಹೊಸ ಪಕ್ಷ ಕಟ್ಟೋದು ಸುಲಭವಲ್ಲ. ಸಂಘಟನೆ, ಹಣ, ನಾಯಕತ್ವ ಎಲ್ಲವೂ ಬೇಕಾಗತ್ತೆ. ಹೀಗಾಗಿ ಅವರು ಸಂಪೂರ್ಣವಾಗಿ ಹೊಸ ಪಕ್ಷದ ದಾರಿಗೆ ಹೋಗ್ತಾರೋ ಅನ್ನೋದು ಅನುಮಾನವೇ. ಇನ್ನೊಂದು ಕಡೆ ಬಿಜೆಪಿ ಜೊತೆಗಿನ ದ್ವಂದ್ವ ಮುಂದುವರಿದ್ರೂ ರಾಜಕೀಯವಾಗಿ ಲಾಭದಾಯಕ ಸಮಯದಲ್ಲಿ ಅವರು ಮತ್ತೆ ಬಿಜೆಪಿಗೆ ಮರಳೋ ಸಾಧ್ಯತೆಯೂ ಇದೆ. ಒಂದು ಮುಖ್ಯ ವಿಷಯ ಏನಂದ್ರೆ ಬಾಗಲಕೋಟೆಯಲ್ಲಿ ಬಿಜೆಪಿ ಗೆದ್ದಿದ್ದರೆ ಅದರಿಂದ ಯತ್ನಾಳ್ ಅವರಿಗೆ ದೊಡ್ಡ ರಾಜಕೀಯ ಬಲ ಸಿಗುತ್ತಿತ್ತು. ಅವರ ಪ್ರಭಾವ ಇದೆ ಅನ್ನೋದು ಸಾಬೀತಾಗುತ್ತಿತ್ತು. ಅದು ಅವರನ್ನ ಮತ್ತೆ ಬಿಜೆಪಿಯೊಳಗೆ ಶಕ್ತಿಶಾಲಿಯಾಗಿ ತಿರುಗಿ ಬರೋಕೆ ದಾರಿ ಮಾಡಿಕೊಡ್ತಿತ್ತು. ಆದರೆ ಈಗ ಸೋಲು ಬಂದಿರೋದ್ರಿಂದ ಅವರ ರಾಜಕೀಯ ಪಥ ಸ್ವಲ್ಪ ಗೊಂದಲದಲ್ಲಿದೆ.
ಅವರು ತಮ್ಮದೇ ಮಾರ್ಗ ಹಿಡಿಬೇಕಾ ಅಥವಾ ಪಕ್ಷದೊಳಗೆ ಸಮ್ಮತಿ ಹುಡುಕಬೇಕಾ ಅನ್ನೋ ತಿರುವಿನಲ್ಲಿದ್ದಾರೆ. ಒಟ್ಟಾರೆ ನೋಡಿದ್ರೆ ಬಾಗಲಕೋಟೆ ಫಲಿತಾಂಶ ಒಂದು ಪಾಠ ಹೇಳ್ತದೆ. ಚುನಾವಣೆಯಲ್ಲಿ ವಿರೋಧ ಪಕ್ಷವನ್ನ ಸೋಲಿಸುವುದಕ್ಕಿಂತ ಮೊದಲು ಸ್ವಪಕ್ಷದ ಒಳಗೆ ಏನು ನಡೀತಿದೆ ಅನ್ನೋದನ್ನ ಕಂಟ್ರೋಲ್ ಮಾಡಬೇಕು. ಒಂದು ತಪ್ಪು ಮಾತು, ಒಂದು ತಪ್ಪು ಸಂದೇಶ ಇವೆಲ್ಲ ಸೇರಿ ಸೆಲ್ಫ್ ಗೋಲ್ ಆಗಿ ಪರಿಣಮಿಸಬಹುದು. ಇಲ್ಲಿ ಅದೇ ಆಗಿದೆಯೋ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋ ಕೆಲಸ ಈಗ ಬಿಜೆಪಿ ಪಾಳೆಯದಲ್ಲಿ ಜೋರಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.